ಭಾಗವಹಿಸುವ ವಿದ್ಯಾರ್ಥಿನಿ ಚೈತ್ರ KR. ನಮಸ್ಕಾರ ಮೇಡಮ್. ನಮಸ್ಕಾರ. ನಾವು ಚರಣದ ತನಕ ಬಂದ್ಬಿಟ್ಟಿದ್ದೀವಿ ಅಲ್ವಾ, ಮಧ್ಯಮ ಕಾಲ ಸಾಹಿತ್ಯ ತನಕ. ಆದರೆ ನಾನು ಒಮ್ಮೆ ಪಲ್ಲವಿ ಅನುಪಲ್ಲವಿ ಚರಣ ಭಾಗವನ್ನ ಕೇಳಿ ಆಮೇಲೆ ಮಧ್ಯಮ ಕಾಲ ಸಾಹಿತ್ಯ ಶುರು ಮಾಡೋಣ ಅಲ್ವಾ? ಹಾಡ್ತೀಯಾ ಮೊದಲಿಂದ? ನಾಗಲಿಂಗಂ ಭಜೇಹಂ ಅನಾದಿಲಿಂಗಂ ಭಜೇಹಂ ನಾಗಲಿಂಗಂ ಭಜೇಹಂ ಅನಾದಿಲಿಂಗಂ ಭಜೇಹಂ ಶ್ರೀನಾಗಲಿಂಗಂ ಭಜೇಹಂ ಅನಾದಿಲಿಂಗಂ ಭಜೇಹಂ ಶ್ರೀನಾಗಲಿಂಗಂ ಭಜೇಹಂ ಅನಾದಿಲಿಂಗಂ ಭಜೇಹಂ ಶ್ರೀನಾಗಲಿಂಗಂ ಭಜೇಹಂ. ಚೈತ್ರ, ಹಾಡಿದ್ದೆಲ್ಲ ಸರಿಯಾಗಿದೆ, ಆದರೆ ಸಾಹಿತ್ಯ ಭಾಗದಲ್ಲಿ ಮಹಾಪ್ರಾಣ ತುಂಬ ಗಮನ ಕೊಡ್ಬೇಕು ನೀನು. ಭಜೆ ಇದರ ಬಜೆ ಆಗಿ ಹೋಗುತ್ತೆ. ಒಂದು ಸಲ ಆ ಕಡೆಗೆ ಹಾಡುವಾಗ ಗಮನ ಇಟ್ಕೋಬೇಕು. ಇನ್ನೊಂದ್ಸಲ ಹಾಡ್ಬಿಡು ಮೊದಲನೇ ಸಂಗತಿನ. ನಾಗಲಿಂಗಂ ಭಜೇಹಂ ಅನಾದಿಲಿಂಗಂ ಭಜೇಹಂ ಶ್ರೀನಾಗಲಿಂಗಂ ಭಜೇಹಂ ಅನಾದಿಲಿಂಗಂ ಭಜೇಹಂ ಶ್ರೀನಾಗಲಿಂಗಂ ಭಜೆ ಅಹಂ. ಭಜೇಹಂ ಅನ್ನುವಾಗ ಭಜೆ ಅಹಂ ನಾನು ಭಜಿಸುತ್ತೇನೆ ಅಂತ ಅರ್ಥ. ಭ ಜೇಹಂ ಆಗಲಿ ಭಜೆ ಹಮ್ ಆಗಲಿ ಹಾಡಬಾರ್ದು, ಅದು ಒಂದು ಒಟ್ಟಾರೆಯಾಗಿ ಹಾಡಬೇಕಾದಂಥ ಪದ. ಅನುಪಲ್ವಿಗೆ ಹೋಗ್ತೀಯಾ? ನಾಗವಲ್ಲಿ ಪ್ರಸಂಗಂ ನಗಜಾರ್ಧಾಂಗಂ ನಂದಿತುರಂಗಂ ನಾಗವಲ್ಲಿ ಪ್ರಸಂಗಂ ನಗಜಾರ್ಧಾಂಗಂ ನಂದಿತುರಂಗಂ. ಒಂದು ನಿಮಿಷ, ನೀನು ಮೊದಲನೇ ಸಂಗತಿನ ಪುನರಾವರ್ತನೆ ಮಾಡಿದೆಯಲ್ಲ, ಈ ಧೃತದಿಂದ ಹಾಡ್ಕೊಂಡು ಪುನರಾವರ್ತನೆ ಮಾಡು. ನಗಜಾರ್ಧಾಂಗಂ ನಂದಿತುರಂಗಂ. ಹಾಗೆ ಅಲ್ಲಿಂದ ಒಟ್ಟಾರೆಯಾಗಿ ಜಾರ್ಕೊಂಡು ಬಿಡು. ತುರಂಗಂ ನಾಗ ಅಂತ ಛೇದ ಮಾಡಿ ಹಾಡಿದ್ರೆ ಉಸಿರು ಬಿಡಬಾರ್ದು ಅಲ್ಲಿ. ಹಾಗೆ ಬಂದ್ರೇನೆ ಅಲ್ಲಿ ಮೆಲೋಡಿ ಅಂತ ಏನ್ ಹೇಳ್ತೀವಿ, ನಾದ ಸೌಖ್ಯ ಸಿಗತ್ತೆ. ಇಲ್ಲದೆ ಇದ್ರೆ ಈ ಕಡೆನೇ ಭಾಗ, ಆ ಕಡೆನೇ ಭಾಗ ಆಗತ್ತೆ. ಗಮನಿಸ್ಕೊಂಡು ಇನ್ನೊಂದ್ಸಲ ಹಾಡ್ಕೊ ಭಾಗನ. ನಾಗವಲ್ಲಿ ಪ್ರಸಂಗಂ ನಗಜಾರ್ಧಾಂಗಂ ನಂದಿತುರಂಗಂ ನಾಗವಲ್ಲಿ ಪ್ರಸಂಗಂ ನಗಜಾರ್ಧಾಂಗಂ ನಂದಿತುರಂಗಂ ನಂದಿತುರಂಗಂ. ಎರಡನೇ ಸಲ ಹಾಡಿದಾಗ ಆ ತರಹದ ಭಾವವನ್ನೆಲ್ಲ ನಾವಲ್ಲಿ ತುಂಬುವ ಸಾಧ್ಯತೆ ನಮಗಿದೆ. ಇದು ಯಾಕೆ ಹೇಳಿದೆ ಅಂದ್ರೆ, ಇದನ್ನು ಹಾಡಲೇಬೇಕು ಅಂತ ಕಡ್ಡಾಯ ಇಲ್ಲ, ಆದರೆ ನಮಗೆ ಆ ರಾಗದಲ್ಲಿ ಎಷ್ಟು ಪರಿಚಯ ಇದೆ ಅನ್ನೋದು ಅದ್ರಲ್ಲಿ ಅರ್ಥ ಆಗತ್ತೆ. ಆಮೇಲೆ ದೀಕ್ಷಿತರ ಕೀರ್ತನೆ ಹಾಡುವಾಗ ತುಂಬಾ ಮುಖ್ಯವಾಗಿ ಗಮನಿಸಬೇಕಾದ್ರೆ ನಮ್ಮ ಉಸಿರು. ನೀ ಎಷ್ಟು ದೊಡ್ಡ ಉಸಿರು ಹಿಡ್ಕೊಳಕ್ ಶಕ್ತಿ ಇದೆ ಅಷ್ಟು ಚೆನ್ನಾಗಿ ಅದನ್ನ ನಿರ್ವಹಣೆ ಮಾಡಕ್ ಸಾಧ್ಯ ಆಗತ್ತೆ. ಉಸಿರು ಕಮ್ಮಿ ಹಿಡ್ಕೊಂಡಷ್ಟು ನಿನಗೆ ಅದು ಕೈಗೆ ದಕ್ಕೋದು ಕಷ್ಟ ಆಗುತ್ತೆ. ಮುಂದಕ್ಕೆ ಆಗಮನ
ಶಾಸ್ತ್ರ ಆ ಶಾಸ್ತ್ರ ಇನ್ನೊಂಚೂರು ನಿನ್ನ ಪ್ರಯತ್ನನ ಹೆಚ್ಚು ಹಾಕು. ಸ ನೀ ಸ ನೀ ನೀ ಸ ರೀ ನೀ ಸ ನೀ ಏನೋ ಒಂಥರ ಆಗ್ತಾ ಇದೆ. ಏನಾಗ್ತಿದೆ ನೋಡು ಇನ್ನೊಂದ್ಸಲ. ಸಾ ನೀ ಸ ರೀ ನೀ ಸ ರೇ ರೇ ನೀ ಸ ರೇ ನೀ ಸ ರೀ ನೀ ಸ. ಹಾಗೆ ಒಂದಕ್ಕೊಂದು ಜೊತೆ ಜೊತೆಯಾಗಿ ಹೋದ್ರೆ ಅದ್ರ ಭಾವ ಒಟ್ಟಾರೆಯಾಗಿ ಸಿಗುತ್ತೆ. ಇನ್ನೊಂದ್ಸಲ ಹಾಡ್ಕೊಂಬ. ಸಾ ನೀ ಸ ರೀ ನೀ ಸ. ನೀ ಮೊದ್ಲು ಹಾಡ್ದಿಲ್ಲ ಹಾಗೆ ಹಾಡ್ಕೊ. ಸಾ ನೀ ಸ ರೀ ನೀ ಸ. ಏನಾದ್ರು ವ್ಯತ್ಯಾಸ ಅನ್ನಿಸ್ತಿದ್ಯಾ? ಹೌದು. ರೀ ನೀ ಸ ಅಂದಾಗ ನಿಂಗೊಂದು ತೂಕ ಬರುತ್ತೆ, ಅದನ್ನ ಉಳಿಸ್ಕೊ. ಹಾಡು. ಆಗಮ ಶಾಸ್ತ್ರ ಪುರಾಣ ಪ್ರಸಂಗಂ ಅವಿದ್ಯಾಭಂಗಂ ಪ್ರಸಂಗಂ ಅವಿದ್ಯಾಭಂಗಂ ಅದೇಧವಳಾಂಗಂ ಸರಬಮಗರಿ. ಅಲ್ಲಿ ತುಂಬಾ ಜಾರು, ಹಿಂಗೆ ಜಾರ್ಕೊಂಡು ಬಂದ್ಬಿಡುತ್ತೆ. ಸಾಧ ಪ ಮಗರಿ ಸಾನಿ ಬರಲ್ಲ. ಸಾಧ ಪ ಮಗರಿ ಸಾನಿ ಹಾಡಿದ್ರೆ ಚೆನ್ನು. ಎರಡು ಭಾಗನ ಹಾಡು, ಲಘು ಮತ್ತೆ ಭಾಗವನ್ನ. ಆಗಮ ಶಾಸ್ತ್ರ ಪುರಾಣ ಪ್ರಸಂಗಂ ಅವಿದ್ಯಾಭಂಗಂ ಅದಿದವಳಾಂಗಂ ನಾಗಲಿಂಗಂ ಭಜೇಹಂ. ಇಲ್ಲಿ ಚಿಟ್ಟೇಶ್ವರದ ಭಾಗವನ್ನ ಹಾಡ್ಬೇಕಾಗತ್ತಲ್ವಾ? ಒಂದು ಸರ್ತಿ ಹಾಡ್ಲ. ನಾನು ಚಿಟ್ಟೇಶ್ವರ ಹೇಳ್ಕೊಡುವಾಗಲೇ ಹೇಳಿದೆ, ಇದು ದೀಕ್ಷಿತರದಲ್ಲ. ನಿನ್ನ ಒಂದು ಸ್ವರದ ವ್ಯಾಮೋಹ ಅಥವಾ ಅದರ ಮೇಲಿರೋ ಸ್ವರದ ಬಂಧವನ್ನ ಇನ್ನೊಂದ್ಸಲ ಹಾಡ್ಕೋಬೇಕು ಅನ್ನೋದ್ರಿಂದ ಖಂಡಿತ ಹಾಡಬಹುದು, ತಪ್ಪೇನಿಲ್ಲ. ಇನ್ನೊಂದು ನಿನಗೆ ವಿಷಯ ಗೊತ್ತಿಲ್ವೋ ಗೊತ್ತಿಲ್ಲ, ಕೆಲವರ ಪ್ರಕಾರ ಎರಡು ಕಾಲಗಳಲ್ಲಿ ಹಾಡ್ತಾರೆ ಚಿಟ್ಟೇಶ್ವರನ. ಆದರೆ ಕೆಲವರು ಅದನ್ನ ಹಾಡಬೇಕಾಗಿಲ್ಲ, ಅದಿರೋದೇ ಮಧ್ಯಮ ಕಾಲದಲ್ಲಿ ಅನ್ನೋ ಒಂದು ಪಂಥವೂ ಉಂಟು. ನೀನು ಅದನ್ನ ಹಾಡ್ಕೋ, ಪರವಾಗಿಲ್ಲ. ಅಂದ್ರೆ ಪಲ್ಲವಿ ಅನುಪಲ್ಲವಿಯನ್ನ ಮುಗಿಸೋದಕ್ಕೆ ಮುಂಚೆ ಒಂದೇ ಕಾಲದಲ್ಲಿ ಹಾಡಿ ಚರಣದ ನಂತರ ಎರಡನೇ ಹಾಡೋದು ಪದ್ಧತಿ ಉಂಟು. ಆಮೇಲೆ ಸಾಹಿತ್ಯವನ್ನು ತಗೊಳ್ಳುವಾಗ ಪಲ್ಲವಿಗೆ ಬಂದ್ಬಿಡ್ತಾರೆ. ಪಲ್ಲವಿಗೆ ಬಂದ್ಬಿಟ್ಟು ಅನುಪಲ್ಲವಿ ಹಾಡಿ ಚಿಟ್ಟೇಶ್ವರ ಅಂತ ತಗೊಂಡು ಆಮೇಲೆ ಪಲ್ಲವಿಗೆ ಹೋಗೋ ಪಂಥನೂ ಉಂಟು. ಯಾಕೆಂದ್ರೆ ಅದು ಚಿಟ್ಟೇಶ್ವರ ತಗೊಂಡ್ರೆ ಅದೇಧವಳಾಂಗಂ ಸಾಪ ಅಂದ್ರೆ ಇದಕ್ಕೆ ಯಾವುದು ಇದೇ ಇರಲ್ಲ, ನಂಟೇ ಇರಲ್ಲ, ಅದಕ್ಕೆ ಪಲ್ಲವಿಗೆ ಹೊಟ್ಟೋಗ್ತಾರೆ. ಇನ್ನೊಂದ್ಸಲ ಇದನ್ನ ಹಾಡಿ ಚಿಟ್ಟೇಶ್ವರ ತಗೊಂಡು ಈ ಕೀರ್ತನೆಗೆ ಅಂತಲ್ಲ, ಎಲ್ಲಾ ಕೀರ್ತನೆಗಳಿಗೂ ಹಾಗೆ ಮಾಡ್ಕೊಂಡು ಪರಿಪಾಠ ಉಂಟು. ನೀ ಚಿಟ್ಟೇಶ್ವರ ಹಾಡು, ಪರವಾಗಿಲ್ಲ. ಅಲ್ಲಿ ಬಿಡಿಸ್ಕೊಮ್ಮ. ಸ ಪ ಪ ಮ ಧ ಪ ಮ ಪ ಮ ಗ ಮ ರಿ ಗ ಹಾಗೆ. ಸ ಪ ಪ ಮ ದ ಪ ಮ ಪ ಮ ಗ ಮ ರಿ ಗ ಮ ಧ ಪ ಮ ಗ ಪ ಮ ಗ ರಿ ಮ ಗ ರಿ ಸ ನೀ ಸ ರಿ ಗ ಮ ಪ ದ ni sa re ga re sa ni pa da ni sa ಧ ಪ ಮ ಪ ಮ ಗ re sa ni ಸ ಪ ಪ ಮ ರ ಮ ಪ ಮ ಗ ಮ ರಿ ಗ ಮ ರ ಪ ಮ ಗ ಪ ಮ ಗ ರಿ ಮ ಗ ರಿ ಸ ni ಸ ರಿ ಗ ಮ ಪ ದ ni ಸ ರಿ ಗ ರಿ ಸ ರಿ ಪ ದ ni ಸ ದ ಪ ಮ ಪ ಮ ಗ ರಿ ಸ ni sa pa pa ma da pa ma pa ma ga ma ri ga ma da pa ma ಅಲ್ಲಿ ಒಂದು ಅಕ್ಷರ ನಿಲ್ಬೇಕು. ಸ ಪ ಪ ಮ ದ ಪ ಮ ಪ ಮ ಗ ಮ ರಿ ಗ ಮ ದ ಪ ಮ ಗ sa pa pa ma da pa ma pa ma ga ma ri ga ma da pa ma ga ma ga ri sa ni sa ri ga ma pa da ni sa ri ga ri sa ni pa da ni sa ದ ಪ ಮ ಪ ಮ ಗ ರಿ ಸ ni ನಾಗಲಿಂಗಂ ಭಜೇಹಂ. ಎರಡನೇ ಕಾಲ, ಎರಡನೇ ಸಂಗತಿ ಹಾಡಿ ಮೊದಲನೇ ಸಂಗತಿ ಪ. ನಾಗಲಿಂಗಂ ಭಜೇಹಂ ಲಿಂಗಂ ಭಜೇಹಂ ಶ್ರೀನಾಗಲಿಂಗಂ ಭಜೇಹಂ
ಚರಣ. ಸ್ಥೂಲ ಸೂಕ್ಷ್ಮ ಕಾರಣಾತ್ಮಲಿಂಗಂ ಸುಖ ಪ್ರದಾಯಕ ಸುಂದರಲಿಂಗಂ ಸ್ಥೂಲ ಸೂಕ್ಷ್ಮ ಕಾರಣಾತ್ಮಲಿಂಗಂ ಸುಖ ಪ್ರದಾಯಕ ಸುಂದರಲಿಂಗಂ ಮೂಲಭೂತಮ ಪ್ರಕೃತ ಮದದ ಪಮ ಪ್ರಾಕೃತ ಲಿಂಗಂ ಮೂಲಭೂತಮ ಪ್ರಾಕೃತ ಲಿಂಗಂ ಮುನಿಗಣಾಷ್ಟ ದನಿ ಮುನಿಗಣಾಷ್ಟ ನಾಗಾಚಿತಲಿಂಗಂ ಲಿಂಗಂ ಮೂಲಭೂತಮ ಪ್ರಕೃತ ಲಿಂಗಂ ಮುನಿಗಣಾಷ್ಟ ನಾಗಾಚಿತಲಿಂಗಂ. ಇವಾಗ ಇನ್ನೊಮ್ಮೆ ಸ್ವರ ಹೇಳ್ತೀನಿ, ಮಧ್ಯಮ ಕಾಲದ್ದು ಸಾಹಿತ್ಯ ಸ್ವರ ಎರಡೂ ಒಂದ್ಸಲ ಬರ್ಕೊಂಡ್ಬಿಟ್ರೆ ನೋಡ್ಕೊಂಡ್ಬಿಡು. ಸಾ ಸ ಸ ಸ ಸ ಸ ಸ ಸ ಸ ಧನಿ ಸ ಸಾ ಸ ಸಾ ಸ ಸ ಸ ಸ ಸಾ ಸ ಧನಿ ಸ ನೀಲಕಂಠ ಗುರುಗುಹಾಂತರಂಗಂ ನೀಲಕಂಠ ಗುರುಗುಹಾಂತರಂಗಂ ಸಾನಿ ಸರಿ ಸಗರಿ ಸರಿ ಪದನಿ ಸ ಸಾನಿ ಸರಿ ಸಗರಿ ಸರಿ ಪದನಿ ಸ ನಿತ್ಯ ಶೋಧಕರ ವಿಧೃತ ಕುರಂಗಂ ನಿತ್ಯ ಶೋಧಕರ ವಿಧೃತ ಕುರಂಗಂ ನಿತ್ಯ ಶೋಧಕರ ವಿಧೃತ ಕುರಂಗಂ ನಿತ್ಯ ಶೋಧಕರ ವಿಧೃತ ನಿತ್ಯ ಶುದ್ಧಕರ ಅದು ಒಂದ್ ವರ್ಡ್, ಅದಕ್ಕೆ ವಿಧೃತ ಬರ್ಬೇಕಲ್ವಾ? ಆಮೇಲೆ ವಿಧೃತ ಕುರಂಗಂ. ಹಾ, ನಿತ್ಯ ಶೋಧಕರ ವಿಧೃತ ಕುರಂಗಂ ನಿತ್ಯ ಶೋಧಕರ ವಿಧೃತ ಕುರಂಗಂ. ನಾಲ್ಗೆ ಎಷ್ಟು ಸಿಕ್ಕಾಕೊಳ್ಳುತ್ತಲ್ವಾ, ಅದೇ ಇರೋದು ಇದರಲ್ಲಿ. ನಿತ್ಯ ಶೋಧಕರ ಶುದ್ಧಕರ ನಿತ್ಯ ಶೋಧಕರ ಕರ ವಿಧೃತ ಕುರಂಗಂ. ನಿತ್ಯ ಶುದ್ಧ ಕರ ವಿಧೃತ ಕುರಂಗಂ ಅಂದ್ರೆ ಅವನು ನಿತ್ಯ ಶುದ್ಧನು, ಚಂಚಲ ನಿತ್ಯ ಶುದ್ಧನು ಶಿವ. ಕರ ವಿಧೃತ ಕುರಂಗಂ ಅಂದ್ರೆ ನಟರಾಜನ ಮೂರ್ತಿಯಲ್ಲಿ ಕೈನಲ್ಲಿ ಜಿಂಕೆ ಇದೆ. ಆ ಜಿಂಕೆ ಏನು ಅಂದ್ರೆ ಚಂಚಲತೆಗೆ ಒಂದು ಸಂಕೇತ. ಆ ನಟರಾಜನ ಪೌರಾಣಿಕ ಕಥೆ ಬಂದಾಗ ಒಂದು ಕೈಲಿ ಇದು ಮೊಯ್ಲಿಗ ಎಲ್ಲ ಬರ್ತಲ್ಲ, ಜಿಂಕೆ ಹಿಡ್ಕೊಂಡಿರೋದು ಒಂದಿದೆ. ನಮ್ಮ ಮನಸ್ಸು ಚಂಚಲತೆ, ಅದನ್ನ ಹಿಡಿದಿಟ್ಕೊಳ್ಳೋ ಭಾವ, ಅದನ್ನ ಸೂಚಿಸೋದಿದು. ಅಂದ್ರೆ ಹೇಳಿದಲ್ಲ, ಪ್ರಸಂಗಗಳನ್ನೆಲ್ಲ ಹೆಂಗೆ ಪುರಾಣ ಪ್ರಸಂಗಗಳನ್ನ ಕೃತಿಯಲ್ಲಿ ನಾವು ಕಾಣಬಹುದು ಅನ್ನಕ್ಕೆ. ಕರ ವಿಧೃತ ಕುರಂಗಂ ಕೈಯಲ್ಲಿ ಧರಿಸಿರ್ತಕ್ಕಂಥ ಜಿಂಕೆ. ಆ ಜಿಂಕೆ ಸಂಕೇತ ಏನು ಅಂದ್ರೆ ನಮ್ಮ ಮನಸ್ಸಿನ ಚಂಚಲತೆ. ಅರ್ಥ ಆಯ್ತಾ? ಈಗ ಹಾಡು ಅರ್ಥ ಮಾಡ್ಕೊಂಡಾಗ ಹಾಡೋದು ಸುಲಭ. ಕುರಂಗಂ ಅಂದ್ರೆ ಜಿಂಕೆ. ನಿತ್ಯ ಶೋಧ ಕರ ವಿಧೃತ ಕುರಂಗಂ. ಕರ ಇದಕ್ಕೆ ಸೇರಿಸ್ಕೋಬಹುದು, ಪರವಾಗಿಲ್ಲ. ನಿತ್ಯ ಶೋಧ ಕರ ವಿಧೃತ ಕುರಂಗಂ ಹಿಡಿದಿಟ್ಕೊಂಡಿರೋದು. ವಿಧೃತ ಅಂದ್ರೆ ಹಿಡಿದಿಟ್ಕೊಂಡಿರೋದು. ಕರ ವಿಧೃತ ಕುರಂಗಂ. ನೀಲಕಂಠ ಗುರು ಗುಹಾಂತರಂಗಂ ನಿತ್ಯ ಶುದ್ಧ ಕರ ವಿಧೃತ ಕುರಂಗಂ. ನಿತ್ಯ ಶುದ್ಧಾನಲ್ಲಿ ಧ ಮಹಾಪ್ರಾಣ. ಓಕೆ. ಸಾನಿ ಸರಿ ರೇ ಕಾಲಹರಂ. ಸಾನಿ ಸರಿ ರೇ ಕಾಲಹರಂ. ಕಾಲ ಅಂದಾಗ ಇಲ್ಲಿ ನಾಟ್ ಟೈಮ್, ವೇಳೆ ಅಲ್ಲ, ಯಮ. ಅಂದ್ರೆ ನಮಗೆ ಮಾರ್ಕಂಡೇಯನ ಪುರಾಣ ಬರುತ್ತೆ. ಮಾರ್ಕಂಡೇಯ ಶಿವನನ್ನ ಬಂದು ಹಿಡ್ಕೊಂಡಾಗ ಅವನು ಯಮನನ್ನ ಜಯಿಸ್ತಾನೆ. ಕಾಲಹರಂ, ಯಮನನ್ನ ಜಯಿಸಿದವನು ನೀನು, ಅದು ಹೇಳ್ತಾ ಇರೋ ಭಾವ. ಶಿರೋ ವಿಧೃತ, ಇಲ್ಲೂ ನೋಡಿ ವಿಧೃತ ಬಂದಿದೆ. ಶಿರೋ ವಿಧೃತ ಗಂಗಂ. ಭಗೀರಥ ತಪಸ್ ಮಾಡಿದಾಗ ಗಂಗೆ ಬಂದಾಗ ಗಂಗೆನ ಜಟೆಯಲ್ಲಿ ಹಿಡಿದಿಟ್ಕೊಂಡ. ಶಿರೋ ವಿಧೃತ ಗಂಗಂ. ಶಿರೋ ವಿಧೃತ ಗಂಗಂ. ಕಾಲಹರಂ ಸಾನಿ ಸರಿ ರೇ ಕಾಲಹರಂ. ಶಿರೋ ವಿಧೃತ ಗಂಗಂ. ಸದಭಾಮವದನಿ ಕರುಣಾಪಾಂಗಂ. ಕರುಣಾಪಾಂಗಂ. ಸದಭಮಗರೇಸ ವಿಜೇತ ವಿಜೇತ ಅನಂಗಂ. ಸದಭಮಗರೇಸ ವಿಜೇತ ಅನಂಗಂ. ಈ ಕರುಣಾಪಾಂಗಂ ವಿಜಿತ ಅನಂಗ್ ಮುಂದಿನ ತರಗತಿಯಲ್ಲಿ ಆ ಭಾಗವನ್ನು ನಿನಗೆ ತಿಳಿಸಿ ಹೇಳ್ತೀನಿ. ಸರಿನಾ? ಸರಿ ಮೇಡಮ್, ನಮಸ್ಕಾರ. ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠವನ್ನ ಆಲಿಸಿದಿರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಪದ್ಮಾ ಗುರುದತ್. ಭಾಗವಹಿಸಿದ ವಿದ್ಯಾರ್ಥಿನಿ ಚೈತ್ರಾ ಕೆಆರ್.